ಗೋಯ್ಸ್ ನಮ್ಮ ಏರಿಯಾಲಿ ಹೆಂಗೆ ಅಂದರೆ ಒಂದು ಅಂಗಡಿಗೆ ಹೋಗಿ ದುಡ್ಡಿಲ್ಲ ಅಂದರೆ ನಾವು ಲೇಖಾ ಮನೆಯವರು ಅಂದರೆ ದುಡ್ಡನ್ನ ಆಮೇಲೆ ಕಡಿ ಪರವಾಗಿಲ್ಲ ಅಂದ್ಬಿಟ್ಟು ಕಳ್ಸೋರು. ಮೆಡಿಕಲ್ ಸ್ಟೋರಿಂದ ಹಿಡಿದು ತರಕಾರಿ ಅಂಗಡಿ ಲೇಖಾ ಮನೆಯವರ ಅಂತೀವಿ. ಇವಳನ್ನೇ ಫೇಮಸ್. ಕೊಡ್ತಾಳೆ ಅನ್ನೋ ಲೆಕ್ಕಾಚಾರ. ನಮ್ಮ ಏರಿಯಾಲೇ ನಾನು ಫೇಮಸ್. ಆಮೇಲೆ ಎಷ್ಟೋ ಜನ ರೋಡಲ್ಲಿ ನಿಂತಿದ್ರೆ ನೀವು ಲೇಖಾ ಮನೆಯವರ ಅಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟೋಗಿರೋದು ಉಂಟು. ಅರ್ಧ ಸುಳ್ಳು ಅರ್ಧ ನಿಜ ಹೇಳೋರು ಬಿಲ್ಡಪ್ ತಗೊಳ್ಳೋದು. ನಾವು ಬಿಲ್ಡಪ್ ಇಲ್ಲ, ನಾವು ರಿಯಾಲಿಟಿ ಹೇಳ್ತಾ ಇರೋದು. ನಿಜ ಹಂಗೆ ಮಾಡೋರು. ಪರವಾಗಿಲ್ಲ ನೀವು ಬನ್ನಿ ಲೇಖಾ ಮನೆಯವ್ರು ತಾನೇ ಅಂತೆ ಬರ್ತೀರಲ್ವಾ, ಕೊಡ್ತೀರಾ ಬಿಡಿ ಪರವಾಗಿಲ್ಲ. ದೊಡ್ಡ ಇವಳು ಫೈನಾನ್ಸರು ಎಲ್ರಿಗೂ. ಅಲ್ಲ ವಯಸ್ಸು 6 ವರ್ಷ, ಇವಳು ದೊಡ್ಡ ಫೈನಾನ್ಸರ್ ನೋಡವ. ಇವಳ ಹೆಸರು ಫೇಮಸ್. ಫ್ರೀಯಾಗಿ ಕೊಟ್ಟು ಕಳಿಸ್ತಾ ಇದ್ರು ಗೈಸ್, ಕೇರೇ ಮಾಡ್ತಾ ಇರಲಿಲ್ಲ. ನನಗಂತೂ ಅದು ಎಷ್ಟು ಜನ ಆ ಅಂಗಡೀಲಿ ಫ್ರೀಯಾಗಿ ಚಾಕ್ಲೇಟ್ಗಳು ಕೊಟ್ಬಿಟ್ಟವರು, ಫ್ರೀಯಾಗಿ ಚಿಪ್ಸ್ಗಳು ಕೊಟ್ಬಿಟ್ಟವರು ಲೆಕ್ಕನೇ ಇಲ್ಲ. ಎದುರುಗಡೆ ಒಂದು ಅಂಗಡಿ ಇತ್ತು, ಅಲ್ಲಂತೂ ಫ್ರೀ ಚಾಕ್ಲೇಟ್ ನನಗೆ ಹೋದಾಗೆಲ್ಲ. ಆ ಅಂಕಲ್ ಇದ್ರೆ, ಆ ಆಂಟಿ ಇದ್ರೆ ಕೊಡ್ತಾ ಇರಲಿಲ್ಲ, ಆ ಅಂಕಲ್ ಇದ್ರೆ ಫ್ರೀ ಚಾಕ್ಲೇಟ್ ನನಗೆ. ನಾನು ಎಷ್ಟು ಚಾಕ್ಲೇಟ್ ತಿಂತಿದ್ದೆ ಅಂದರೆ ನಮ್ಮ ಮನೆಗೆ ಯಾರು ಬಂದರೂ ಚಾಕ್ಲೇಟ್ ಎತ್ಕೊಂಬರೋರು. ನಮ್ಮ ಅಪ್ಪ ಅಂತೂ ಇಷ್ಟು ದೊಡ್ಡ ಚಾಕ್ಲೇಟ್ ದಿನ ತರೋರು ಸಿಲ್ಕು. ಅಯ್ಯೋ ಇವ್ರ ಅಪ್ಪಂದು ದೊಡ್ಡ ಕತೆ ಏನು ಗೊತ್ತಾ, 3 ತಿಂಗಳು ಮಗು ಏನು ತಿಂತದೆ, ಬರೀ ರಾಗಿ ಸರಿ. 5 ತಿಂಗಳು ಮಗು ರಾಗಿ ಸರಿ ತಿನ್ಸಿ ಅದಕ್ಕೆ ಬಾಯಿ ಕೆಟ್ಟೋಗಿರಲ್ವ ಅಂತ ಚಾಕ್ಲೇಟ್ ತಂದು ಬಾಯಿ ಚಿಪ್ಸ್ ಬಿಡೋದು, ಅಂತ ತಿನ್ಬಿಡೋಳು, ಸಿಕ್ಬಿಡೋಳು. ಹಂಗಂತೂ ಬೇಜಾನ್ ಚಾಕ್ಲೇಟ್ ತರೋ ನಮ್ಮ ಅಪ್ಪನೂ ಲೆಕ್ಕ ಇಲ್ಲ. ನಮ್ಮ ಅಪ್ಪನ ಬಿಸ್ನೆಸ್ ಫ್ರೆಂಡ್ಸ್ ಯಾರನ್ನ ಬಂದ್ರಂತೂ ಇಷ್ಟು ದೊಡ್ಡ ಚಾಕ್ಲೇಟ್ ತರೋರು. ಅಯ್ಯೋ ಒಂದೊಂದಲ್ಲ ಎಷ್ಟೊಂದು ಬೇಜಾನ್ ಚಾಕ್ಲೇಟ್ ತಿಂದಿ. ನಾನು ಅಲ್ಲಿ ನೋಡಬೇಕು ನೀವು ಬೇಬಿ ಫೋಟೋನ. ಕೋಲ್ಗೇಟ್ ಪೇಸ್ಟ್ ಅಡ್ವರ್ಟೈಸ್ಮೆಂಟು ಅಲ್ಲಿ ಉಳ್ದು ಎಲ್ಲ ಅಲ್ಲೂ ಕಚ್ ನಿಮ್ಗೊಂದು ವಿಷಯ ಗೊತ್ತಾ, ಕರ್ದಿದ್ರು ಕೋಲ್ಗೇಟ್ ಪೇಸ್ಟ್ ಅವರು, ನಾವೇ ಕಳಿಸ್ಲಿಲ್ಲ ಮಗುನ. ಇರಿ ಗೈಸಿದ್ರೆ ತೋರಿಸ್ತೀನಿ. ಇಲ್ಲಿ ಗೊತ್ತಾಗ್ತಾ ಇಲ್ಲ, ಯಾವ್ದಾರ ಫೋಟೋ ಇದ್ರೆ ಹಾಕ್ತೀನಿ ನೋಡಿ. ಯಪ್ಪ ಹೆಂಗಿತ್ತಲ್ಲ ನನ್ನಲ್ಲೂ ಎಲ್ಲ ಕಚ್ಚ ಆಗೋಗಿತ್ತು. ಇವಾಗ ಎಷ್ಟು ನೀಟಾಗಿದೆ ನೋಡಿ.